ಚಾಮುಂಡೇಶ್ವರಿ ಕ್ಷೇತ್ರದ ಜನರ ಮೇಲೆ ಪ್ರೀತಿ ಜೊತೆಗೆ ಅಲ್ಲಿನ ಶಾಸಕರ ಮೇಲೆ ಹಂಗೆ ಮುಂದುವರಿತದ ಅಂತ ಯಾವುದು ನಿಮ್ಮ ನನಗೆ ಶಾಸಕರ ಬಗ್ಗೆ ಚರ್ಚೆ ಮಾಡಿಬಿಡಿ. ಚಾಮುಂಡೇಶ್ವರಿ ಕ್ಷೇತ್ರದ್ದು ಆ ಜನ ನನ್ನನ್ನು ಗುರುತಿಸಿದ್ದಾರೆ. ಚಾಮುಂಡೇಶ್ವರಿ ಕ್ಷೇತ್ರದ ಜನ ನನ್ನನ್ನು ಗುರುತಿಸಿದ್ದಾರೆ. ನಮ್ಮಲ್ಲಿ ಸಮರ್ಥತೆಯಿಂದ ಇವತ್ತು ಶಾಸಕರಾಗ್ತಕ್ಕಂಥ ಅರ್ಹತೆ ಇರ್ತಕ್ಕಂಥವ್ರು ಇದ್ದಾರೆ, ಪಕ್ಕದಲ್ಲೇ ಇರ್ತಾರೆ, ಹಿಂದೇನೂ ಇರ್ತಾರೆ, ಮುಂದೇನೂ ಇರ್ತಾರೆ. ತಲೆ ಯಾಕೆ ಹಿಡಿಸ್ಕೊತೀರಿ? ಅಲ್ಲಿ ಜನಗಳ ಪ್ರೀತಿ ಕಡಿಮೆ ಆಗಲ್ಲ. ಇವತ್ತು ಸಮರ್ಥವಾಗಿರೋರು ಭಾಳ ಜನ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಜನತೆಯ ಭಾವನೆಗಳಿಗೆ ಗೌರವ ಕೊಟ್ಟು ಒಳ್ಳೆಯ ಸರ್ಕಾರ ನಡೆಸ್ತಕ್ಕಂಥ ಇವತ್ತು ರಾಜ್ಯದಲ್ಲಿ ಏರಿಸ್ತಾವ್ರಲ್ಲ ಸಾಲದವರೇ. ಸಾಲ ಯಾಕೆ ಮಾಡಬಾರ್ದು ಅಂತಾರೆ. ಹೌದು, ಗೊತ್ತೇ, ಸಾಲ ಮಾಡಿದ್ರೆ ಸರ್ಕಾರಗಳು ನಡೆಯಲ್ಲ. ಆದರೆ ಯಾವ ಮಟ್ಟಕ್ಕೆ ಹೋಗ್ತಾ ಇದ್ದೀರಿ, ಮುಂದೆ ಬರೋನ್ ಪರಿಸ್ಥಿತಿ ಏನಾಗಬೇಕು? ಇನ್ನು ಎಷ್ಟು ಸಾವಿರ ಕೋಟಿ ಇವತ್ತು ಕಾಂಟ್ರಾಕ್ಟ್ರ್ ಬಿಲ್ಗಳು ಕೊಡಬೇಕು, ಆಗಿರೋ ಕೆಲಸಗಳಿಗೆ ಬಿಲ್ ಎಷ್ಟು ಕೊಡೋದಿದೆ, ಎಷ್ಟು ಸಾವಿರ ಕೋಟಿ ಇದೆ, ಇದು ಎಲ್ಲ ನೋಡಿದ್ದೇನೆ. ಈಗ ಮತ್ತೇನು ಮಾಡ್ತೀರಿ? ಇನ್ನು 2 ವರ್ಷ ಮಾಡೋಕೆ ಹೊರಟಿದ್ದೀರಿ. ಯಾಕೆಂದರೆ ಮೊನ್ನೆ ಎಲ್ಲೆಲ್ಲೋ ಏನೋ ನೆನ್ನೆ ಇಂಡಿಯಾ ಟುಡೇ ಯಾವುದೋ ಒಂದು ಇದರಲ್ಲಿ ಹೇಳೋರಲ್ಲ, ಮುಂದಿನ ಚುನಾವಣೆ, ಪಾರ್ಲಿಮೆಂಟ್ ಚುನಾವಣೆ 20 ಸೀಟ್ನ ಟಾರ್ಗೆಟು, ಮುಂದಿನ ಕೇಂದ್ರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇದೆಲ್ಲ ಹೇಳ್ಕೊಂಡು ಕೂತವ್ರಲ್ಲ. ಅದು ಮಾಡೋಕ್ಕೆ ಏನೇನು ನಡೆಸ್ತಾವ್ರೆ ನೋಡ್ತಾ ಇಲ್ವ? ಈಗ ರಾಜ್ಯನ ಮಾರಾಟ ಮಾಡೋಕ್ಕೆ ಇಟ್ಬಿಟ್ಟವ್ರೆ. ರಾಜ್ಯದ ಜನಗಳ ತೆರಿಗೆ ಹಣನ ದುಂದು ವೆಚ್ಚ ಮಾಡೋದು ಒಂದೇ ಅಲ್ಲ, ಸಾಲದ ಹೊರೆ ಏರಿಸ್ತಾ ಇದ್ದಾರೆ. ಇದನ್ನೆಲ್ಲ ತೀರಿಸಬೇಕಾದ್ರೆ ಒಂದು ಗಟ್ಟಿಮುಟ್ಟ ಸರ್ಕಾರ ತರಬೇಕಲ್ಲ. ಅದಕ್ಕೆ ಒಳ್ಳೆ ರೀತಿಯಲ್ಲಿ ಹಳೇದನ್ನ ಸರಿಪಡಿಸ್ಕೊಂಡು, ಅಂದರೆ ಕೆಲವರು ತಗೊಳಕ್ಕಾಗಲ್ಲ. ಅದು ಭಾಳ ಸ್ಪಷ್ಟವಾಗಿ ಸೆಲೆಕ್ಷನ್ ಮಾಡಿ ಫಿಲ್ಟ್ರ್ ಮಾಡಿ ಯಾರನ್ನ ತಗೊಂಡು ಇಲ್ಲಿ ಈ ರಾಜ್ಯದಲ್ಲಿ ಒಂದು ಒಳ್ಳೆ ಸರ್ಕಾರ ತರಬೇಕು ಅಂಥವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಅಲ್ಲ, ಇವತ್ತಿನ ರಾಜಕಾರಣ ನೋಡಿದಾಗ JDSನ ಮುಗಿಸ್ತೀನಿ, JDSಯಿಂದ 12 ಜನ ಕರ್ಕೊಂಡು ಹೋಗ್ತೀನಿ, JDS ಕಚೇರಿ ಸಮೇತನೇ JDS ಮುಗಿಸ್ತೀನಿ ಇದೆಲ್ಲ ಹೇಳ್ತಾರೆ ಈ ರಾಜ್ಯದ ಮುಖ್ಯಮಂತ್ರಿಗಳು. ನನಗೆ ಗೊತ್ತಿದೆ. ಯಾರ್ಯಾರನ್ನ ಕರೆದು, ಅಯ್ಯೋ ನೋಡು ನೀನು ಮಂತ್ರಿ ಆಗ್ಬಿಟ್ಟಿವೆ, ನೋಡು ಅವ್ರ ಜೊತೆಲಿ ಇದ್ದಾರೆ, 3 ಜನ ಮಂತ್ರಿ ಮಾಡಿದ್ದೀನಿ, ನೀನು ಬಂದುಬಿಟ್ಟಿದ್ರೆ ನೀನು ಮಂತ್ರಿ ಆಗಿವೆ, ಅನ್ಯಾಯ ಮಾಡ್ಕೊಂಬಿಟ್ಟಲ್ಲ, ಈಗಲೂ ಕಾಲ ಮಿಂಚಿಲ್ಲ, 4 ಜನ ಕರ್ಕೊಂಬ, 5 ಜನ ಕರ್ಕೊಂಬ, ಇದೇ ನಡೀತಾ ಇದೆ. ನನಗೆ ವಿಷಯ ಬರಲ್ವಾ ಅವ್ರು ಚರ್ಚೆ ಮಾಡಿದ್ದು? ಚಾಮುಂಡೇಶ್ವರಿ ಕ್ಷೇತ್ರದ ಜನರ ಮೇಲೆ ಪ್ರೀತಿ ಜೊತೆಗೆ ಅಲ್ಲಿನ ಶಾಸಕರ ಮೇಲೆ ಹಂಗೆ ಮುಂದುವರಿತದ ಅಂತ ಯಾವುದು ನಿಮ್ಮ ನನಗೆ ಶಾಸಕರ ಬಗ್ಗೆ ಚರ್ಚೆ ಮಾಡಿಬಿಡಿ. ಚಾಮುಂಡೇಶ್ವರಿ ಕ್ಷೇತ್ರದ್ದು ಆ ಜನ ನನ್ನನ್ನು ಗುರುತಿಸಿದ್ದಾರೆ. ಚಾಮುಂಡೇಶ್ವರಿ ಕ್ಷೇತ್ರದ ಜನ ನನ್ನನ್ನು ಗುರುತಿಸಿದ್ದಾರೆ. ನಮ್ಮಲ್ಲಿ ಸಮರ್ಥತೆಯಿಂದ ಇವತ್ತು ಶಾಸಕರಾಗ್ತಕ್ಕಂಥ ಅರ್ಹತೆ ಇರ್ತಕ್ಕಂಥವ್ರು ಇದ್ದಾರೆ, ಪಕ್ಕದಲ್ಲೇ ಇರ್ತಾರೆ, ಹಿಂದೇನೂ ಇರ್ತಾರೆ, ಮುಂದೇನೂ ಇರ್ತಾರೆ. ತಲೆ ಯಾಕೆ ಹಿಡಿಸ್ಕೊತೀರಿ? ಅಲ್ಲಿ ಜನಗಳ ಪ್ರೀತಿ ಕಡಿಮೆ ಆಗಲ್ಲ. ಇವತ್ತು ಸಮರ್ಥವಾಗಿರೋರು ಭಾಳ ಜನ ಇದ್ದಾರೆ.